ವೆಲ್ಕಮ್ ಟು ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಮೂರು ರಾಜರು. ಮೆಲ್ಚಿಯರ್ ಮತ್ತು ಗಾಸ್ಪರ್ ಮತ್ತು ಬಾಲ್ಟಾಸರ್ ಎಂಬ ಮೂರು ರಾಜರು ದೂರದಿಂದ ಸವಾರಿ ಮಾಡಿದರು. ಪೂರ್ವದ ಮೂವರು ಬುದ್ಧಿವಂತರು ಮತ್ತು ಅವರು ರಾತ್ರಿಯಲ್ಲಿ ಪ್ರಯಾಣಿಸಿದರು ಮತ್ತು ಅವರು ಹಗಲು ಮಲಗಿದರು, ಏಕೆಂದರೆ ಅವರ ಮಾರ್ಗದರ್ಶಿ ಸುಂದರವಾದ ಅದ್ಭುತವಾದ ನಕ್ಷತ್ರವಾಗಿತ್ತು. ನಕ್ಷತ್ರವು ತುಂಬಾ ಸುಂದರವಾಗಿತ್ತು, ದೊಡ್ಡದಾಗಿದೆ ಮತ್ತು ಸ್ಪಷ್ಟವಾಗಿದೆ. ಆಕಾಶದ ಇತರ ಎಲ್ಲಾ ನಕ್ಷತ್ರಗಳು ವಾತಾವರಣದಲ್ಲಿ ಬಿಳಿ ಮಂಜಾದವು ಮತ್ತು ಭವಿಷ್ಯವಾಣಿಯಲ್ಲಿ ಮುಂತಿಳಿಸಲಾದ ರಾಜಕುಮಾರನ ಬರುವಿಕೆ ಹತ್ತಿರದಲ್ಲಿದೆ ಎಂದು ಅವರು ತಿಳಿದಿದ್ದರು. ಅವರು ತಮ್ಮ ತಡಿಬಿಲ್ಲುಗಳ ಮೇಲೆ 3 ಪೆಟ್ಟಿಗೆಗಳು, ಚಿನ್ನದ ಕೀಲಿಗಳೊಂದಿಗೆ ಚಿನ್ನದ 3 ಪೆಟ್ಟಿಗೆಗಳು, ಅವರ ನಿಲುವಂಗಿಗಳು ಕಡುಗೆಂಪು ರೇಷ್ಮೆಯಿಂದ ಗಂಟೆಗಳು ಮತ್ತು ದಾಳಿಂಬೆಗಳು ಮತ್ತು ಫರ್ಬಿಲೋಗಳ ಸಾಲುಗಳನ್ನು ಹೊಂದಿದ್ದವು. ಅವರ ಪೇಟಗಳು ಅರಳಿದ ಬಾದಾಮಿ ಮರಗಳಂತೆ. ಮತ್ತು ಆದ್ದರಿಂದ 3 ರಾಜರು ಪಶ್ಚಿಮಕ್ಕೆ ರಾತ್ರಿಯ ಮುಸ್ಸಂಜೆಯ ಮೂಲಕ ಬೆಟ್ಟ ಮತ್ತು ಎಲ್ ಮೇಲೆ ಸವಾರಿ ಮಾಡಿದರು. ಮತ್ತು ಕೆಲವೊಮ್ಮೆ ಅವರು ಎದೆಯ ಮೇಲೆ ಗಡ್ಡದಿಂದ ತಲೆಯಾಡಿಸುತ್ತಿದ್ದರು ಮತ್ತು ಕೆಲವೊಮ್ಮೆ ಮಾತನಾಡುತ್ತಿದ್ದರು. ಅವರು ವಿಶ್ರಮಿಸಲು ವಿರಾಮಗೊಳಿಸಿದಾಗ ಅವರು ಕೆಲವು ದಾರಿಯ ಪಕ್ಕದಲ್ಲಿ ಭೇಟಿಯಾದ ಜನರೊಂದಿಗೆ ಹುಟ್ಟಿದ ಮಗುವಿನ ಬಗ್ಗೆ ಬಾಲ್ಟಾಸರ್ ಹೇಳಿದರು. ಒಳ್ಳೆಯ ಜನರೇ, ನಾನು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ, ನಮಗೆ ಸುದ್ದಿಯನ್ನು ತಿಳಿಸಿ, ಯಾಕಂದರೆ ಪೂರ್ವದಲ್ಲಿ ನಾವು ಅವನ ನಕ್ಷತ್ರವನ್ನು ನೋಡಿದ್ದೇವೆ ಮತ್ತು ಯಹೂದಿಗಳ ರಾಜನನ್ನು ಹುಡುಕಲು ಮತ್ತು ಆರಾಧಿಸಲು ವೇಗವಾಗಿ ಸವಾರಿ ಮಾಡಿದ್ದೇವೆ ಮತ್ತು ಸವಾರಿ ಮಾಡಿದ್ದೇವೆ. ಮತ್ತು ಜನರು ಉತ್ತರಿಸಿದರು, ನೀವು ವ್ಯರ್ಥವಾಗಿ ಕೇಳುತ್ತೀರಿ, ನಮಗೆ ಯಾವುದೇ ರಾಜನ ಬಗ್ಗೆ ತಿಳಿದಿಲ್ಲ. ಆದರೆ ಹೆರೋಡ್ ದಿ ಗ್ರೇಟ್, ವೈಸ್ ಮೆನ್ ಹುಚ್ಚು ಮನುಷ್ಯರು ಎಂದು ಅವರು ಭಾವಿಸಿದರು. ಅವರು ತಮ್ಮ ಕುದುರೆಗಳನ್ನು ಬಯಲಿನಾದ್ಯಂತ ಪ್ರಚೋದಿಸಿದರು, ಆತುರದಲ್ಲಿ ಸವಾರರಂತೆ ಕಾಯಲು ಸಾಧ್ಯವಿಲ್ಲ. ಮತ್ತು ಅವರು ಯೆರೂಸಲೇಮಿಗೆ ಬಂದಾಗ ಈ ವಿಷಯವನ್ನು ಕೇಳಿದ ಹೆರೋದ ಮಹಾನ್ ಜ್ಞಾನಿಗಳನ್ನು ಕಳುಹಿಸಿದನು ಮತ್ತು ಅವರನ್ನು ಪ್ರಶ್ನಿಸಿದನು ಮತ್ತು ಬೆತ್ಲೆಹೇಮಿಗೆ ಹೋಗಿ ಈ ಹೊಸ ರಾಜನ ಸುದ್ದಿಯನ್ನು ನನಗೆ ತರಿಸು ಎಂದು ಹೇಳಿದನು. ಆದ್ದರಿಂದ ಅವರು ಸವಾರಿ ಮಾಡಿದರು ಮತ್ತು ನಕ್ಷತ್ರವು ನಿಶ್ಚಲವಾಗಿ ನಿಂತಿತು. ಮುಂಜಾನೆಯ ಬೂದು ಬಣ್ಣದಲ್ಲಿ ಒಂದೇ ಒಂದು, ಹೌದು, ಅದು ನಿಂತಿತು. ಅದು ತನ್ನ ಸ್ವಂತ ಇಚ್ಛೆಯಿಂದ ನಿಂತಿದೆ. ಬೆಟ್ಟದ ಮೇಲೆ, ಬೆತ್ಲೆಹೇಮ್ ಮೇಲೆ, ಕ್ರಿಸ್ತನು ಜನಿಸಿದ ಡೇವಿಡ್ ನಗರ. ಮತ್ತು 3 ರಾಜರು ಗೇಟ್ ಮತ್ತು ಕಾವಲುಗಾರನ ಮೂಲಕ ಸವಾರಿ ಮಾಡಿದರು, ಮೌನ ಬೀದಿಯ ಮೂಲಕ ಅವರ ಕುದುರೆಗಳು ತಿರುಗುವವರೆಗೂ. ಮತ್ತು ಅವರು ದೊಡ್ಡ ಒಳಾಂಗಣವನ್ನು ಪ್ರವೇಶಿಸಿದಾಗ ತೂಗಾಡಿದರು, ಆದರೆ ಕಿಟಕಿಗಳು ಮುಚ್ಚಲ್ಪಟ್ಟವು ಮತ್ತು ಬಾಗಿಲುಗಳನ್ನು ನಿರ್ಬಂಧಿಸಲಾಗಿದೆ ಮತ್ತು ಸ್ಟೇಬಲ್ನಲ್ಲಿನ ಬೆಳಕು ಮಾತ್ರ ಸುಟ್ಟುಹೋಯಿತು. ಮತ್ತು ಅಲ್ಲಿ ಪರಿಮಳಯುಕ್ತ ಹುಲ್ಲಿನಲ್ಲಿ ತೊಟ್ಟಿಲು, ಗಾಳಿಯಲ್ಲಿ ಬಂಧುಗಳ ಉಸಿರಾಟದಿಂದ ಸಿಹಿಯಾಯಿತು. ತೊಟ್ಟಿಯಲ್ಲಿ ಪುಟ್ಟ ಮಗು ಮಲಗಿತು. ಆ ಮಗು ಮುಂದೊಂದು ದಿನ ರಾಜನಾಗುವುದು ಮಾನವನಲ್ಲ, ಆದರೆ ದೈವಿಕ. ಅವನ ತಾಯಿ ಮೇರಿ ನಜರೆತ್ ಸತ್ ಅವನ ವಿಶ್ರಾಂತಿ ಸ್ಥಳದ ಪಕ್ಕದಲ್ಲಿ ನೋಡುತ್ತಾ ಅವನ ಉಸಿರಿನ ಸಮನಾದ ಹರಿವನ್ನು ನೋಡುತ್ತಿದ್ದಳು. ಜೀವನದ ಸಂತೋಷ ಮತ್ತು ಸಾವಿನ ಭಯ ಅವಳ ಎದೆಯಲ್ಲಿ ಒಟ್ಟಿಗೆ ಬೆರೆತುಕೊಂಡಿತ್ತು. ಅವರು ತಮ್ಮ ಕಾಣಿಕೆಗಳನ್ನು ಅವನ ಪಾದಗಳ ಬಳಿ ಇಟ್ಟರು. ಚಿನ್ನವು ರಾಜನಿಗೆ ಅವರ ಕಾಣಿಕೆಯಾಗಿದೆ. ಸುಗಂಧ ದ್ರವ್ಯ, ಅದರ ವಾಸನೆಯ ಸಿಹಿ, ಪಾದ್ರಿ ಪ್ಯಾರಾಕ್ಲೇಟ್ ದೇಹವನ್ನು ಹೂಳಲು ಮಿರ್. ಮತ್ತು ತಾಯಿ ಆಶ್ಚರ್ಯಚಕಿತರಾದರು ಮತ್ತು ತಲೆಬಾಗಿ ಮತ್ತು ಕಲ್ಲಿನ ಪ್ರತಿಮೆಯಂತೆ ಶಾಂತವಾಗಿ ಕುಳಿತುಕೊಂಡರು. ಅವಳ ಹೃದಯವು ತೊಂದರೆಗೀಡಾಗಿದ್ದರೂ ಸಮಾಧಾನವಾಯಿತು. ಅಂತ್ಯವಿಲ್ಲದ ಆಳ್ವಿಕೆ ಮತ್ತು ದಾವೀದನ ಸಿಂಹಾಸನದ ಬಗ್ಗೆ ದೇವದೂತನು ಹೇಳಿದ್ದನ್ನು ನೆನಪಿಸಿಕೊಳ್ಳುವುದು. ಆಗ ಅರಸರು ಗರ್ವದಿಂದ ಗೊರಸುಗಳ ಸಪ್ಪಳದೊಂದಿಗೆ ನಗರದ ದ್ವಾರದಿಂದ ಹೊರಟರು. ಆದರೆ ಅವರು ಮಹಾಹೆರೋದನ ಬಳಿಗೆ ಹಿಂತಿರುಗಲಿಲ್ಲ, ಏಕೆಂದರೆ ಅವರು ಅವನ ದುರುದ್ದೇಶವನ್ನು ತಿಳಿದಿದ್ದರು ಮತ್ತು ಅವನ ದ್ವೇಷಕ್ಕೆ ಹೆದರುತ್ತಿದ್ದರು ಮತ್ತು ಬೇರೆ ಮಾರ್ಗದಲ್ಲಿ ತಮ್ಮ ಮನೆಗಳಿಗೆ ಮರಳಿದರು.